ಹಾಡಿನ ಮೂಲಕ ನೋಡುಗರನ್ನ ಕೇಳುಗರನ್ನ ಮಂತ್ರಮುಗ್ಧ ಮಾಡುವಂತಹ ಶಕ್ತಿ ಜಾನಕಮ್ಮ ಅವರಲ್ಲಿತ್ತು. ಹಾಗಾಗಿಯೇ 6 ದಶಕಗಳ ಕಾಲ ಸಂಗೀತ ಲೋಕದ ಸಾಮ್ರಾಟ ಆಗಿದ್ದವರು ಜಾನಕಮ್ಮ. ಅಂತಹ ಜಾನಕಮ್ಮ ವಿಧಿವಶರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಹಾರಾಜ ಕಾಲೇಜು ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಚಿತ್ರರಂಗದ ಗಣ್ಯರು ಅಭಿಮಾನಿಗಳು ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸದ್ಯ ಮೈಸೂರು ನಿವಾಸದಲ್ಲಿ ಪಾರ್ಥಿವ ಶರೀರ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಾಜ ಕಾಲೇಜು ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಈಗಾಗಲೇ ಸ್ಯಾಂಡಲ್ವುಡ್ನ ನಟನಟಿಯರು, ಕಿರುತೆರೆಯ ನಟನಟಿಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಈಗ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್ ಜಾನಕಿಯವರು ಜಾನಕಿಯಮ್ಮ ಅಂತಲೇ ಹೆಸರುವಾಸಿಯಾಗಿದ್ದರು. 1997ರಿಂದಲೂ ಕೂಡ ಮೈಸೂರಿನ ಜೊತೆಗೆ ವಿಶೇಷವಾದಂತಹ ನಂಟು ಜಾನಕಿಯಮ್ಮ ಅವರಿಗಿತ್ತು. ಮೆಂಬರ್ಸ್ ಜೊತೆ ಮಾತಾಡಿಕೊಂಡು 8:30 ಮೇಲೆ ಯಾವಾಗ ಅವ್ರದ್ದೇನು ಪೂಜೆ ಪುನಸ್ಕಾರಗಳು ಏನಿದೆ ಅದು ರಿಚುವಲ್ಸ್ ಎಲ್ಲ ಆದಮೇಲೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು 8:30 ಮೇಲೆ ಡಿಸೈಡ್ ಮಾಡಿ ಆ ಟೈಮಲ್ಲಿ ಅದು ಬರುತ್ತೆ. ಅವರು ಬೇರೆ ಕಡೆ ಅದನ್ನು ಕ್ರಿಮೇಷನ್ ಮಾಡ್ತಾ ಇರೋದ್ರಿಂದ 3 o'clockವರೆಗೂ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಸ್ಟಿಲ್ ಇನ್ನೊಂದು ಸಲ ಅವ್ರಿಗೆ ಫ್ಯಾಮಿಲಿಯವ್ರ ಜೊತೆ ಕನ್ಸಲ್ಟ್ ಮಾಡಬೇಕು. ಎಸ್ ಜಾನಕಿ ಅವರು ಫೇಮಸ್ ಇರೋದ್ರಿಂದ ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಬರ್ಬೋದು ಅಂತ ಹೇಳಿ. ಅದರಿಂದ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ 450 ಜನ ಸಿಬ್ಬಂದಿ ಅಲಾಂಗ್ ವಿತ್ KSRP ಮತ್ತು ಎಲ್ಲ ಆಫೀಸರ್ಸ್ ಇದ್ದೀವಿ. ಟ್ರಾಫಿಕ್ ರೆಗ್ಯುಲೇಷನ್ಸ್ ಏನು ಮಾಡಬೇಕು ಮತ್ತು ಇಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು ಅದು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ನಮಗೇನು ಮಾಹಿತಿ ಬಂದಿಲ್ಲ, ಬಂದರೆ ನಾನು ಹೇಳ್ತೀನಿ. ಈಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿಕೊಂಡು 8:30 ಮೇಲೆ ಯಾವಾಗ ಅವ್ರದ್ದೇನು ಪೂಜೆ ಪುನಸ್ಕಾರಗಳು ಏನಿದೆ. ಸೀಮಾ ಲಾಟ್ಕರ್ ಅವರು ಕಮಿಷನರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಕಲ ರೀತಿಯ ಸಿದ್ಧತೆ ಮತ್ತು ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ಪೊಲೀಸ್ ಇಲಾಖೆಯ ವತಿಯಿಂದ ಅನ್ನುವಂತಹ ಮಾಹಿತಿಯನ್ನು ಅವರು ಕೊಟ್ಟಿರುವಂಥದ್ದು. ಬಟ್ ಸಹಜವಾಗಿಯೇ ಜಾನಕಿಯಮ್ಮ ಅವರ ಅಂತಿಮ ದರ್ಶನಕ್ಕೆ ವಿವಿಧ ಕ್ಷೇತ್ರದ ಗಣ್ಯರು ಬರುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. 8:30 ಬಳಿಕ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಹಾರಾಜ ಕಾಲೇಜು ಮೈದಾನದಲ್ಲಿ ಮಾಡಿಕೊಳ್ಳಲಾಗಿದೆ. ಮೈಸೂರಿನ ಜೊತೆಗೆ ವಿಶೇಷವಾದಂತಹ ನಂಟಿತ್ತು, ಭಾವನಾತ್ಮಕ ನಂಟಿತ್ತು ಖ್ಯಾತ ಗಾಯಕಿಯಾದಂತಹ ಜಾನಕಮ್ಮ ಅವರಿಗೆ. 8,000 ಹಾಡುಗಳನ್ನು ಕನ್ನಡದಲ್ಲಿ ಹಾಡಿರುವಂಥದ್ದು ಜಾನಕಮ್ಮ ಅವರು. ಒಂದೊಂದು ಹಾಡು ಕೂಡ ಎವರ್ಗ್ರೀನ್ ಹಾಡು. 80-90ರ ದಶಕದಲ್ಲಿ ಹಾಡಿರುವಂಥ ಹಾಡುಗಳನ್ನು ಇವತ್ತಿಗೂ ಕೂಡ ಜನ ರಿಂಗ್ ಟೋನ್ ಆಗಿ ಇಟ್ಕೊಳ್ತಾರೆ. ದೂರದ ಪ್ರಯಾಣದ ಸಂದರ್ಭದಲ್ಲಿ ಕೇಳ್ತಾರೆ ಅಂದರೆ ಅವರ ಸ್ವರಕ್ಕೆ, ಅವರ ಕಂಚಿನ ಕಂಠಕ್ಕಿದ್ದಂತಹ ಶಕ್ತಿ ಅಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಜಾನಕಮ್ಮ ಅವರ ಅಂತಿಮ ದರ್ಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸ್ಥಳದಲ್ಲಿ ಅಂತ? ಪ್ರೇಮ್, ಗಾನಕೋಗಿಲೆ ಎಸ್ ಜಾನಕಿಯವರು ವಿಧಿವಶರಾಗಿರುವಂಥ ಹಿನ್ನೆಲೆಯಲ್ಲಿ ಬೋಗಾದಿಯ ಅವರ ನಿವಾಸದಲ್ಲಿ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಸದ್ಯ ನಾನೀಗ ಆ ಬೋಗಾದಿ ನಿವಾಸದಲ್ಲಿದ್ದೇನೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಸಾರ್ವಜನಿಕರು ಹಾಗೂ ಆಪ್ತರು ಯಾರಿದ್ದಾರೆ ಎಲ್ಲರೂ ಕೂಡ ಈ ಒಂದು ಬೋಗಾದಿಯ ನಿವಾಸದಲ್ಲಿ ಅವರ ಅಂತಿಮ ದರ್ಶನವನ್ನು ಪಡೆಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಬರುವಂಥ ಸಾರ್ವಜನಿಕರು ಒಂದೇ ಲೈನ್ನಲ್ಲಿ ಒಳಗಡೆ ಹೋಗಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಆಚೆ ಬರುವಂಥ ರೀತಿಯ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಕೂಡ ಇಲ್ಲಿ ಆಗಿರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸುಮಾರು 9 ಗಂಟೆ ವೇಳೆಗೆ ಇಲ್ಲಿಂದ ಪಾರ್ಥಿವ ಶರೀರ ಆಂಬುಲೆನ್ಸ್ ಮೂಲಕ ಮಹಾರಾಜ ಮೈದಾನಕ್ಕೆ ರವಾನೆ ಆಗುತ್ತೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬರುವಂಥ ಸಾರ್ವಜನಿಕರು ಮನೆಯ ಮುಂಭಾಗದಿಂದ ಬಂದು ಒಳಗಡೆ ಹೋಗಿ ಅಂತಿಮ ದರ್ಶನವನ್ನು ಪಡೆದು ಮತ್ತೆ ಈ ಒಂದು ಜಾಗದಲ್ಲಿ ಅವರು ಆಚೆ ಬರುವಂತಹ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಮನೆ ಬಳಿಯೇ ಬಂದು ಈ ಒಂದು ಅವರ ಅಂತಿಮ ದರ್ಶನವನ್ನು ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಿ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಕೂಡ ಆಚೆಗೆ ಬರ್ತಾ ಇರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಬೆಳಗ್ಗೆಯಿಂದಲೂ ಕೂಡ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಬೋಗಾದಿ ನಿವಾಸದಲ್ಲಿ ಮಾಡಿರುವಂಥದ್ದು. ಇಲ್ಲೂ ಕೂಡ ನೂರಾರು ಜನ ಅಭಿಮಾನಿಗಳು ಅವರ ಅಂತಿಮ ದರ್ಶನವನ್ನು
ಪಡ್ಕೊಳ್ತಾ ಇದ್ದಾರೆ. ಇದಾದ ಬಳಿಕ ನೇರವಾಗಿ 9 ಗಂಟೆ ವೇಳೆಗೆ ಅವರ ಪಾರ್ಥಿವ ಶರೀರವನ್ನು ಆಂಬುಲೆನ್ಸ್ ಮೂಲಕ ತೆಗೆದುಕೊಂಡು ಹೋಗ್ಲಿಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿದೆ ಅಂತ. ಬ್ಯಾರಿಕೇಡ್ಗಳನ್ನು ಆಗಿ ಸಂಪೂರ್ಣವಾಗಿ ಯಾವುದೇ ರೀತಿಯ ಗದ್ದಲ ಇಲ್ಲದ ರೀತಿ ಎಲ್ಲರೂ ಕೂಡ ಸೈಲೆಂಟಾಗಿ ಹೋಗಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಬರುವಂಥ ಕೆಲಸವೂ ಕೂಡ ಆಗ್ತಾ ಇರುವಂಥದ್ದು. ಇಲ್ಲಿಂದ ನೇರವಾಗಿ ಮಹಾರಾಜ ಗ್ರೌಂಡ್ಗೆ ತೆರಳಿ ಅಲ್ಲಿ ಸುಮಾರು 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾಕಷ್ಟು ರಾಜಕೀಯ ಗಣ್ಯರು, ಸಿನಿಮಾ ಗಣ್ಯರು, ಜೊತೆಗೆ ಬೇರೆ ಬೇರೆ ರಾಜ್ಯದ ಸಿನಿಮಾ ಕಲಾವಿದರು ಕೂಡ ಆಗಮಿಸುವಂಥ ಒಂದು ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮೈಸೂರು ಪೊಲೀಸರು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಸುಮಾರು 4 ಗಂಟೆ ವೇಳೆಗೆ ಇಲ್ಲಿಂದ ನೇರವಾಗಿ HD ಕೋಟೆ ಸಮೀಪ ಇರುವಂತಹ ಅವರ ತೋಟದ ಮನೆ ಏನಿದೆ ಆ ಒಂದು ತೋಟದಲ್ಲಿ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು. ಪ್ರೇಮ್.